ಬೆಳಿಗ್ಗೆ ಆದರೆ ಭಯ, ರಾತ್ರಿ ಮಲಗಿದ್ರೆ ಭಯ, ಊಟ ಮಾಡೋಕ್ಕೂ ಭಯ, ಸಂಸಾರ ಮಾಡೋಕ್ಕೂ ಭಯ, ಮದುವೆ ಮಾಡ್ಕೊಳ್ಳೋಕ್ಕೂ ಭಯ, ಮಗು ಮಾಡ್ಕೊಳ್ಳೋಕ್ಕೂ ಭಯ, ಜೀವನವೇ ಭಯ. ಯಾಕೆ ಅಂದರೆ ಉದ್ದ ಇರೋದೇ ಹಾವು. ಉದ್ದ ಇರೋದು ಯಾವುದು? ಹಾವು ಹೆಂಗಿರೋದು? ಉದ್ದದ್ದು ತಾನೆ. ಅದೇ ಈಗ ಹಾವು ಕಂಡ್ರೆ ಖುಷಿ ಆಗತ್ತಾ ಭಯ ಆಗತ್ತಾ? ಅಷ್ಟೇ, ವೆರಿ ಸಿಂಪಲ್. ಉದ್ದ ಇರೋದೆಲ್ಲ ಹಾವು ಅಂದರೆ ನೀವು ತಿಳ್ಕೊಳ್ಳೋದಕ್ಕೆ ಹಾವು ಅಂತ ಹೇಳ್ತಿರತಕ್ಕಂಥದ್ದು. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಎರಡೂ ಕಡೆ ಅಭಿವೃದ್ಧಿ ಮಾಡ್ಕೊಳ್ಳಿ, ಅವಾಗ ಹಾವು ಹೋಯ್ತಲ್ಲ ಅಲ್ವಾ? ಇದು ಯಾವಾಗ ತಿಳ್ಕೊಳ್ಳೋದು ನಮ್ಮ ಜನ? ಅದಕ್ಕೋಸ್ಕರವಾಗಿ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನಪ್ಪ ಅದು ಅಂದರೆ, ಯಾಕೆ ವಿಸ್ತಾರವಾಗಿ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಜಾತಕ ಕುಂಡ್ಲಿ ಬರೆಸಿರ್ತಾರೆ, ಹೌದಲ್ಲಮ್ಮ? ಜಾತಕದ ಕುಂಡಿಯಲ್ಲಿ ಏನು ಬಂದಿರುತ್ತೋ ಅದನ್ನು ಬದಲಾವಣೆ ಮಾಡೋಕ್ಕಾಗತ್ತಾ? ಆಗಲ್ಲ. ಹಾಗಿದ್ದ ಮೇಲೆ ನಾವು ಹಾಗೆ ಬದುಕೋಕ್ಕಾಗತ್ತಾ? ಇಲ್ಲ. ಮತ್ತು ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂದರೆ ಮತ್ತು ಹೆಂಗೆ ರಿಪೇರಿ ನೀವು? ಜಾತಕವನ್ನು ಪೂರ್ಣವಾಗಿ ಧಿಕ್ಕರಿಸಿ ಮನುಷ್ಯನ ಹತೋಟಿಗೆ ತರ್ತಕ್ಕಂಥ ಏಕೈಕ ಕುಂಡಲಿ ಯಾವುದು ಅಂದರೆ ಮನೆ. ಜಾತಕವನ್ನು ಧಿಕ್ಕರಿಸಿ ಜಾತಕವನ್ನು ಬದಲಾಯಿಸಿ ಇರುವಂಥ ಶಕ್ತಿ ಇರೋದು ವಾಸದ ಮನೆಗೆ ಮಾತ್ರ. ಪುರೋಹಿತನ ಕೈಲಿಲ್ಲ, ಪೂಜೆ ಮಾಡೋರ ಕೈಲಿಲ್ಲ, ಶಾಸ್ತ್ರ ಹೇಳೋರ ಕೈಲಿಲ್ಲ. ಕುಂಡಲಿಯನ್ನು ಬದಲಾಯಿಸ್ಬೇಕಾ ಬೇಡ? ಬದಲಾಯಿಸಬೇಕು. ಈಗ ಹುಟ್ಟಿದ ಮೇಲೆ ಪುರೋಹಿತ ಬದಲಾಯಿಸೋಕ್ಕಾಗತ್ತಾ? ಆಗಲ್ಲ. ಅಪ್ಪ ಅಮ್ಮ ಬದಲಾಯಿಸೋಕ್ಕಾಗತ್ತಾ? ಆಗಲ್ಲ. ಮಕ್ಕಳು ಬದಲಾಯಿಸ್ಕೊಳಕ್ಕಾಗತ್ತಾ? ಬದಲಾವಣೆ ಯಾವುದು? ನಿಮ್ಮ ವಾಸದ ಮನೆ. ಈ ಒಂದು ತಾಕತ್ತಾಗಿರುವಂಥ ವಿಚಾರ, ಶಕ್ತಿದಾಯಕವಾದ ವಿಚಾರ, ಅಗೋಚರವಾಗಿರ್ತಕ್ಕಂಥ ವಿಚಾರ. ಈ ಸತ್ಯವನ್ನು ಹೆದರ್ಕೊಳ್ಳೋದಲ್ಲ, ಹೆದರಿಸುವಂತಹ ಮನೆಯನ್ನು ಕಟ್ಟಬೇಕು ಅಂತ ವೀರಾದಿ ವೀರರು ಮನೆ ಕಟ್ಟೋರು ಈ ವೀರತ್ವದಲ್ಲಿ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡಿ ಅಂತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ. ನಿಮ್ಮ ಮಕ್ಕಳು ವೀರತ್ವದಲ್ಲಿರಲಿ, ನಿಮ್ಮ ಮನೆ ಇಡೀ ಕುಟುಂಬ ವೀರತ್ವದಲ್ಲಿರಲಿ. ಆ ವೀರತ್ವ ಅಂತಕ್ಕಂಥದ್ದೇ ಇಲ್ಲ ಅಂದರೆ ಬದುಕೇನಕ್ಕೆ ಬೇಕಾಗತ್ತೆ?